ಸಿದ್ದರಾಮಯ್ಯ ಅವರು ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ತೊಡೆ ತಟ್ಟಿ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಿದರು. ಆ ಪಾದಯಾತ್ರೆ ರಾಜಕೀಯ ಪಲ್ಲಟಗಳಿಗೆ ಕಾರಣ ಆಯಿತು. ಒಂದು ಕ್ರಾಂತಿಯ ಸಂದೇಶವನ್ನ ರವಾನೆ ಮಾಡಿತು. 2012 ಆ ಪಾದಯಾತ್ರೆಯನ್ನ ಯಾರು ಮರೆಯುವಂತಿಲ್ಲ. ಈಗ ಆ ಲೆಕ್ಕವನ್ನ ಚುಕ್ತಾ ಮಾಡೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿಯಾಗಿದ್ದಾರೆ. ಹೇಗೆ ನೀವೇ ನೋಡಿ. ಅದು 2012 ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯಗೂ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ಗೂ ವಿಧಾನಸಭೆಯಲ್ಲಿ ಕೋಲಾಹಲವೇ ನಡೆದು ಹೋಗಿತ್ತು. ಅಂದು ಬಳ್ಳಾರಿಗೆ ಬನ್ನಿ ಎಂದು ರೆಡ್ಡಿ ಸಹೋದರರ ಸವಾಲಿಗೆ ತೋಳು ತಟ್ಟಿದ್ದ ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆ ನಡೆಸೇ ಬಿಟ್ಟಿದ್ರು. ಸಿದ್ದು ಹಳೆ ಲೆಕ್ಕ ಚುಕ್ತಾಗೆ ರೆಡ್ಡಿ ಬ್ರದರ್ಸ್ ಪ್ಲಾನ್. 310 ಕಿಲೋಮೀಟರ್ ಪಾದಯಾತ್ರೆಗೆ ಫಿಕ್ಸ್ ಆಗುತ್ತಾ ಮುಹೂರ್ತ. ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಸಿದ್ದು ನಡೆ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸಿತ್ತು. ಗಣಿಧನಿಗಳಾಗಿದ್ದ ರೆಡ್ಡಿ ಬ್ರದರ್ಸ್ ರಾಜಕೀಯ ಹಿನ್ನಡೆಗೂ ಕೂಡ ಇದು ಪ್ರಮುಖ ಕಾರಣವಾಗಿತ್ತು. ಆದರೆ ಇದೀಗ ಅದಕ್ಕೆ ತಿರುಗೇಟು ನೀಡಲು ರೆಡ್ಡಿ ಸಹೋದರರು ತಾಲೀಮು ನಡೆಸುತ್ತಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ. ಬಳ್ಳಾರಿ ಗಲಾಟೆ ಕಾರಣಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲು ಸಿದ್ಧತೆ ನಡೆದು ಹೋಗಿದೆ. ಆದ್ದರಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಸೋಮವಾರ ಮಾಜಿ ಶಾಸಕ ಶ್ರೀರಾಮುಲು ಜೊತೆಗೂ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಈ ಮಾತುಕತೆ ಬಳಿಕ ಪಾದಯಾತ್ರೆ ಹಮ್ಮಿಕೊಳ್ಳುವ ಬಗ್ಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಾಗಲಿದೆ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವನ್ನು ತೆಗೆದುಕೊಂಡು ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನು ಪ್ರತಿಭಟನೆಯನ್ನು ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂಥ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬಳ್ಳಾರಿ ಗಣಿಧನಿಗಳು ತೋಳೆರಿಸಿಕೊಂಡಿದ್ರೆ ಅವರಿಗೆ ಹೈಕಮಾಂಡ್ ಬೆಂಬಲ ಕೂಡ ಸಿಗಲಿದ್ದು ಬೃಹತ್ ಪಾದಯಾತ್ರೆ ನಡೆಯೋದು ಪಕ್ಕಾ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರು ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ತೊಡೆ ತಟ್ಟಿ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಿದರು. ಆ ಪಾದಯಾತ್ರೆ ರಾಜಕೀಯ ಪಲ್ಲಟಗಳಿಗೆ ಕಾರಣ ಆಯಿತು. ಒಂದು ಕ್ರಾಂತಿಯ ಸಂದೇಶವನ್ನ ರವಾನೆ ಮಾಡಿತು. 2012 ಆ ಪಾದಯಾತ್ರೆಯನ್ನ ಯಾರು ಮರೆಯುವಂತಿಲ್ಲ. ಈಗ ಆ ಲೆಕ್ಕವನ್ನ ಚುಕ್ತಾ ಮಾಡೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿಯಾಗಿದ್ದಾರೆ. ಹೇಗೆ ನೀವೇ ನೋಡಿ. ಅದು 2012 ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯಗೂ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ಗೂ ವಿಧಾನಸಭೆಯಲ್ಲಿ ಕೋಲಾಹಲವೇ ನಡೆದು ಹೋಗಿತ್ತು. ಅಂದು ಬಳ್ಳಾರಿಗೆ ಬನ್ನಿ ಎಂದು ರೆಡ್ಡಿ ಸಹೋದರರ ಸವಾಲಿಗೆ ತೋಳು ತಟ್ಟಿದ್ದ ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆ ನಡೆಸೇ ಬಿಟ್ಟಿದ್ರು. ಸಿದ್ದು ಹಳೆ ಲೆಕ್ಕ ಚುಕ್ತಾಗೆ ರೆಡ್ಡಿ ಬ್ರದರ್ಸ್ ಪ್ಲಾನ್. 310 ಕಿಲೋಮೀಟರ್ ಪಾದಯಾತ್ರೆಗೆ ಫಿಕ್ಸ್ ಆಗುತ್ತಾ ಮುಹೂರ್ತ. ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಸಿದ್ದು ನಡೆ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸಿತ್ತು. ಗಣಿಧನಿಗಳಾಗಿದ್ದ ರೆಡ್ಡಿ ಬ್ರದರ್ಸ್ ರಾಜಕೀಯ ಹಿನ್ನಡೆಗೂ ಕೂಡ ಇದು ಪ್ರಮುಖ ಕಾರಣವಾಗಿತ್ತು. ಆದರೆ ಇದೀಗ ಅದಕ್ಕೆ ತಿರುಗೇಟು ನೀಡಲು ರೆಡ್ಡಿ ಸಹೋದರರು ತಾಲೀಮು ನಡೆಸುತ್ತಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ. ಬಳ್ಳಾರಿ ಗಲಾಟೆ ಕಾರಣಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲು ಸಿದ್ಧತೆ ನಡೆದು ಹೋಗಿದೆ. ಆದ್ದರಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಸೋಮವಾರ ಮಾಜಿ ಶಾಸಕ ಶ್ರೀರಾಮುಲು ಜೊತೆಗೂ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಈ ಮಾತುಕತೆ ಬಳಿಕ ಪಾದಯಾತ್ರೆ ಹಮ್ಮಿಕೊಳ್ಳುವ ಬಗ್ಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಾಗಲಿದೆ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವನ್ನು ತೆಗೆದುಕೊಂಡು ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನು ಪ್ರತಿಭಟನೆಯನ್ನು ನಾವು ಕರೆಯನ್ನು ನೀಡ್ತಾ ಇದ್ದೇವೆ.
ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂಥ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬಳ್ಳಾರಿ ಗಣಿಧಣಿಗಳು ತೋಳೆರಿಸಿಕೊಂಡಿದ್ರೆ ಅವರಿಗೆ ಹೈಕಮಾಂಡ್ ಬೆಂಬಲ ಕೂಡ ಸಿಗಲಿದ್ದು ಬೃಹತ್ ಪಾದಯಾತ್ರೆ ನಡೆಯೋದು ಪಕ್ಕಾ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರು ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ತೊಡೆ ತಟ್ಟಿ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಿದರು. ಆ ಪಾದಯಾತ್ರೆ ರಾಜಕೀಯ ಪಲ್ಲಟಗಳಿಗೆ ಕಾರಣ ಆಯಿತು. ಒಂದು ಕ್ರಾಂತಿಯ ಸಂದೇಶವನ್ನ ರವಾನೆ ಮಾಡಿತು. 2012 ಆ ಪಾದಯಾತ್ರೆಯನ್ನು ಯಾರು ಮರೆಯುವಂತಿಲ್ಲ. ಈಗ ಆ ಲೆಕ್ಕವನ್ನ ಚುಕ್ತಾ ಮಾಡೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿಯಾಗಿದ್ದಾರೆ. ಹೇಗೆ ನೀವೇ ನೋಡಿ. ಅದು 2012 ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯಗೂ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ಗೂ ವಿಧಾನಸಭೆಯಲ್ಲಿ ಕೋಲಾಹಲವೇ ನಡೆದು ಹೋಗಿತ್ತು. ಅಂದು ಬಳ್ಳಾರಿಗೆ ಬನ್ನಿ ಎಂದು ರೆಡ್ಡಿ ಸಹೋದರರ ಸವಾಲಿಗೆ ತೋಳು ತಟ್ಟಿದ್ದ ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆ ನಡೆಸೇ ಬಿಟ್ಟಿದ್ರು. ಸಿದ್ದು ಹಳೆ ಲೆಕ್ಕ ಚುಕ್ತಾಗೆ ರೆಡ್ಡಿ ಬ್ರದರ್ಸ್ ಪ್ಲಾನ್. 310 ಕಿಲೋಮೀಟರ್ ಪಾದಯಾತ್ರೆಗೆ ಫಿಕ್ಸ್ ಆಗುತ್ತಾ ಮುಹೂರ್ತ. ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಸಿದ್ದು ನಡೆ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸಿತ್ತು. ಗಣಿಧಣಿಗಳಾಗಿದ್ದ ರೆಡ್ಡಿ ಬ್ರದರ್ಸ್ ರಾಜಕೀಯ ಹಿನ್ನಡೆಗೂ ಕೂಡ ಇದು ಪ್ರಮುಖ ಕಾರಣವಾಗಿತ್ತು. ಆದರೆ ಇದೀಗ ಅದಕ್ಕೆ ತಿರುಗೇಟು ನೀಡಲು ರೆಡ್ಡಿ ಸಹೋದರರು ತಾಲೀಮು ನಡೆಸುತ್ತಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ. ಬಳ್ಳಾರಿ ಗಲಾಟೆಯ ಕಾರಣಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲು ಸಿದ್ಧತೆ ನಡೆದು ಹೋಗಿದೆ. ಆದ್ದರಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಸೋಮವಾರ ಮಾಜಿ ಶಾಸಕ ಶ್ರೀರಾಮುಲು ಜೊತೆಗೂ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಈ ಮಾತುಕತೆ ಬಳಿಕ ಪಾದಯಾತ್ರೆ ಹಮ್ಮಿಕೊಳ್ಳುವ ಬಗ್ಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಾಗಲಿದೆ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವನ್ನು ತೆಗೆದುಕೊಂಡು ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನು ಪ್ರತಿಭಟನೆಯನ್ನು ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂಥ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬಳ್ಳಾರಿ ಗಣಿಧಣಿಗಳು ತೋಳೆರಿಸಿಕೊಂಡಿದ್ರೆ ಅವರಿಗೆ ಹೈಕಮಾಂಡ್ ಬೆಂಬಲ ಕೂಡ ಸಿಗಲಿದ್ದು ಬೃಹತ್ ಪಾದಯಾತ್ರೆ ನಡೆಯೋದು ಪಕ್ಕಾ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.